ಯಾವ ಇದ್ರೆ ಕಾದಿ ಡ್ರೈ ಆಗಬೇಕು. ಸೊ ಇದಕ್ಕೆ ಕಾಯಿ, ಒಂಚೂರು ಉಪ್ಪು, ಜಾಸ್ತಿ ಏನು ಹಾಕ್ಕೊಳಕ್ಕೆ ಹೋಗಬೇಡಿ, ಆ ಸ್ಪೂನಲ್ಲೇ ಒಂಚೂರು. ಇದು ಹೋಳಲ್ಲಿ ಅರ್ಧ ಹೋಳು ಕಾಯಿ ಇರುವಂಥದ್ದು. ಸೊ ಯೆಲ್ಲೋ ಪೌಡರ್, ಯೆಲ್ಲೋ ಪೌಡರ್ ಹಾಕಿದ್ರೂ ಏನು ಜಾಸ್ತಿ ಏನಿಲ್ಲ, ಯಾಕೆಂದರೆ ಯೆಲ್ಲೋ ಪೌಡರ್ ಎಲ್ಲದಕ್ಕೂ ಕೂಡ ಹೋಗಲ್ಲ. ಅಡುಗೆ ಅರಿಶಿನ ಹಿಂಗೆ ಹಾಕ್ಬಿಟ್ಟು ಈಗ ಹುರಿದು ಬಿಡಿ. ಇದು ಒಂಬಣ್ಣ ಬರೋವರೆಗೆ ಅಷ್ಟೇ, ಅತಿಯಾಗೇನು ಬೇಡ. ಒಂಬಣ್ಣ ಬರೋವರೆಗೆ ಈ ಥರ ಹುರಿದ್ಬಿಟ್ಟು ಇದನ್ನು ಆರೋದ್ಮೇಲೆ ಈ ಥರ ಹುರಿದು ಸೊ ಈ ಥರ ಒಂಬಣ್ಣ ಬಂದಿದೆ. ಇದು ಹಾಫ್ ಮಾಡಿಬಿಟ್ಟು ಅದರಲ್ಲೇ ಆರಕ್ಬಿಡಿ. ಆರಿದ್ಮೇಲೆ ಇದನ್ನು ಫ್ರಿಜ್ಗೆ ಎತ್ತಿಟ್ಕೊಂಡ್ರೆ ಒಂದು 10 days ಎಲ್ಲ ಯೂಸ್ ಮಾಡ್ಬೋದು. ಯಾವುದೇ ಥರ ಹಾಳಾಗೋದಿಲ್ಲ. ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಬಿಟ್ರೆ